ಹಾಯ್ ಹಲೋ ವೀಕ್ಷಕರೇ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋಗೆ ಎಲ್ರಿಗೂ ಕೂಡ ಸ್ವಾಗತ। ಇವತ್ತಿನ ವಿಡಿಯೋದಲ್ಲಿ ಬಿಳಿ ಕೂದಲ ಸಮಸ್ಯೆಗೆ ನಾವು ನ್ಯಾಚುರಲ್ ಆಗಿ ಹೇರ್ ಕಲರ್ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇರುವಂತದ್ದು। ನೋಡಿದ್ರೆ ಗೊತ್ತಾಗ್ತಾ ಇರಬಹುದು ಎಷ್ಟು ಕಪ್ಪು ಬಣ್ಣ ಬಂದಿರುವಂತ ಹೇರ್ ಪ್ಯಾಕು ಈ ತರವಾಗಿ ಕೂಡ ನಿಮ್ಮ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲ್ ಆಗಿರುವಂತ ಕಲರ್ ರೆಡಿ ಮಾಡಿ ಯೂಸ್ ಮಾಡ್ತಾ ಇರಬಹುದು। ಇವತ್ತಿನ ಹೇರ್ ಕಲರ್ ಯಾವದರಿಂದ ಮಾಡಿದೀನಿ ಅಂತ ನೋಡೋಣ ಬನ್ನಿ। ಇವಾಗ ಸ್ನೇಹಿತರೆ ಖರ್ಜೂರದ ಬೀಜಗಳು ನೋಡಿ, ಖರ್ಜೂರ ಅಂತೀವಲ್ವ, ಹಸಿ ಖರ್ಜೂರ ಈಗ ಇದರಲ್ಲಿ ಸೀಸನ್ ವೈಸ್ ಸಿಗುತ್ತೆ। ಇದು ಕೂಡ ಇವಾಗ ಸೀಸನ್ ಸ್ಟಾರ್ಟ್ ಆಗಿರುವಂಥದ್ದು। ಇದರಲ್ಲಿ ಕೆಂಪು ಕೂಡ ಇರುತ್ತೆ, ಈ ಥರ ಕೂಡ ಇರುತ್ತೆ। ಈ ಖರ್ಜೂರದಲ್ಲಿರುವಂಥ ಶಕ್ತಿ ಕೇಳಲೇಬೇಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿರುತ್ತೆ। ಹಾಗಾಗಿ ಈ ಥರ ಖರ್ಜೂರದ ಬೀಜ ಏನು ಮಾಡ್ತೀವಿ ಅಂದರೆ ತಿಂದ ಮೇಲೆ ಬಿಸಾಕ್ಬಿಡ್ತೀವಿ। ನಾನು ಬಿಸಾಕಲ್ಲ, ಯೂಸ್ಫುಲ್ ಆಗಿ ಇದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು। ಹಾಗಾಗಿ ನಾನು ಇವಾಗ ಎಲ್ಲನೂ ಕೂಡ ಖರ್ಜೂರದ ಬೀಜ ತೆಗೆದಿಟ್ಕೊಂಡಿದ್ದೀನಿ। ಆಮೇಲೆ ಏನು ಮಾಡಬೇಕಂದ್ರೆ ಸ್ಟವ್ ಮೇಲೆ ನಾನು ಇವಾಗ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಸೈಡಿಗೆ ರೌಂಡಾಗಿ ಇಟ್ಕೊಂಡಿದ್ದೀನಿ। ಇಟ್ಕೊಂಡು ಇವಾಗ ಸ್ಟವ್ ಅಂಟಿಸ್ಕೊಂಡು ತೊಗೋಬೇಕಾಗತ್ತೆ। ಈ ಥರ ಯಾಕೆ ಮಾಡಬೇಕಂತ ಹೇಳ್ಕೊಡ್ತೀನಿ ನಿಮಗೂ ಕೂಡ, ವಿಡಿಯೋ ಎಂಡ್ವರೆಗೂ ನೋಡಿದ್ರೆ ಅರ್ಥ ಆಗುತ್ತೆ। ಇವಾಗ ನೋಡಿ ಸ್ಟವ್ ಹಚ್ಕೊಂಡು ತೊಗೊಳ್ತಾ ಇದ್ದೀನಿ। ಈ ಖರ್ಜೂರದ ಬೀಜಗಳಲ್ಲಿರುವಂಥ ಶಕ್ತಿ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಒಳ್ಳೆಯದು, ಹಾಗೆ ನಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಬಣ್ಣ ಕೂಡ ಕೊಡಬಹುದು। ಹಾಗಾಗಿ ಈ ಥರವಾಗಿ ಕೂಡ ಯೂಸ್ ಮಾಡ್ಕೋಬೋದು ನೀವು ಕೂಡ। ನೋಡಿ ನಾನಿವಾಗ ಸ್ಟವ್ ಮೇಲೆ ಅಂಟಿಸ್ಕೊಂಡಿದ್ದೀನಿ। ಎಷ್ಟು ಚೆನ್ನಾಗಿದೆ, ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ತನಕ ಹಾಗೆಯೇ ಉರಿಯೋದಕ್ಕೆ ಬಿಡಬೇಕು। ಒಂದು 2 ರಿಂದ 3 ನಿಮಿಷ ತಗೊಳುತ್ತೆ। ಸಣ್ಣ ಉರಿ ಮೇಲೆ ಉರಿಯೋದಕ್ಕೆ ಇಟ್ಕೋಬೇಕು। ಎಷ್ಟು ಉರಿತಾ ಏನಾಗುತ್ತೆ ಅಂದರೆ ಇದು ಪೂರ್ತಿ ಕಪ್ಪು ಆಗ್ತಾ ಬರಬೇಕು, ಪೂರ್ತಿ ಕಪ್ಪು ಆಗೋವರೆಗೂ ಹಾಗೆ ಹುರ್ಕೊಳ್ತಾ ಇರಬೇಕು। ಈ ಥರ ನಿಮಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಕಾಡ್ತಾ ಇದೆ ಅಂತಂದಾಗ ನೀವು ಈ ರೀತಿಯಾಗಿ ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಹಚ್ತಾ ಬಂದರೆ ನಿಮಗೂ ಕೂಡ ವಾರದಲ್ಲಿ ಬಿಳಿ ಕೂದಲು ಕಪ್ಪಗಾಗಿಬಿಡುತ್ತೆ। ಹಾಗೆ ನೀವು ಇದು ನ್ಯಾಚುರಲ್ ಆಗಿ ಹಾಗೆ ಬಳಸ್ತಾ ಹೋಗಿಬಿಟ್ರೆ ನಿಮಗೆ ಬಿಳಿ ಕೂದಲ ಸಮಸ್ಯೆ ಕೂಡ ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು। ಖರ್ಜೂರ ಶರೀರಕ್ಕೆ ತುಂಬಾ ಒಳ್ಳೆಯ ಶಕ್ತಿ ಕೊಡುವಂಥದ್ದು, ಹಾಗೆ ನಮ್ಮ ಕೂದಲಿಗೆ ಕೂಡ ಶಕ್ತಿ ಕೊಡಬೇಕಂದ್ರೆ ಈ ಥರ ಇದು ಕೂಡ ಹೇರ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡ್ಬೋದು। ಯಾರ್ಯಾರಿಗೆಲ್ಲ ಈ ಹೇರ್ ಪ್ಯಾಕ್ ಖಂಡಿತವಾಗಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗೇ ಆಗುತ್ತೆ। ಯಾಕಂದರೆ ಒಂದು ಸರ್ತಿ ಬಳಸಿ ನೋಡಿದ ಮೇಲೆ ಅದು ಯೂಸ್ ಆಗುತ್ತೆ ಇಲ್ವ ಅಂತ ಗೊತ್ತಾಗುವಂಥದ್ದು, ಹಾಗಾಗಿ ಟ್ರೈ ಮಾಡ್ಬೋದು। ನೋಡಿ ಅದು ಕಪ್ಪಗಾಗಬೇಕು, ಹಾಗಾಗಿ ಸ್ವಲ್ಪ ಈ ರೀತಿ ಬಿಟ್ಟು ಚೆನ್ನಾಗಿ ನಾನು ಹಾಗೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ ಸ್ಟವ್। ನೋಡಿ ಪೂರ್ತಿ ಕಪ್ಪು ಬಣ್ಣ ಬರಬೇಕು, ಹಾಗೆ ಪುಡಿ ಆಗಬೇಕು, ಅಲ್ಲಿವರೆಗೂ ನಾನು ಏನು ಮಾಡ್ತೀನಿ ಅಂದರೆ ಸುಟ್ಕೊಂಡು ತೊಗೊಳ್ತೀನಿ। ನೀವು ಬೇಕಾದರೆ ಒಣ ಖರ್ಜೂರದ ಬೀಜ ಕೂಡ ಯೂಸ್ ಮಾಡ್ಕೋಬೋದು, ಅದು ಸೀಸನ್ ವೈಸ್ ಸಿಗುತ್ತೆ। ಇದು ಸೀಸನಲ್ಲಿ ಮಾತ್ರ ಸಿಗುವಂಥದ್ದು, ಹಾಗಾಗಿ ಯಾವುದಾದ್ರೂ ಒಂದು ಈ ಖರ್ಜೂರದ ಬೀಜ ಇದ್ದರೆ ಖಂಡಿತವಾಗಿ ಬಿಸಾಕೋಕ್ಕೆ ಹೋಗಬೇಡಿ, ಯೂಸ್ಫುಲ್ಲಾಗಿ ಟ್ರೈ ಮಾಡಿ। ಇವಾಗ ನೋಡಿ ಈ ಥರ ಚೆನ್ನಾಗಿ ಕಪ್ಪು ಆಗೋವರೆಗೂ ಕೂಡ ನಾನು ಹಾಗೆ ಸುಡ್ತಾನೇ ಇದ್ದೀನಿ। ನೀವು ಬೇಕಾದರೆ ಒಲೆಯಲ್ಲಿ ಕೂಡ ಸುಟ್ಕೊಂಡು ತೊಗೋಬೋದು। ಇದು ನಾವು ಈ ರೀತಿ ಪುಡಿ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಕೂಡ ನಮ್ಮ ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲಿನ ತಲೆಯಲ್ಲಿರುವಂಥ ಹೊಟ್ಟಿನ ಸಮಸ್ಯೆ ಆಗಲಿ, ನಮ್ಮ ಕೂದಲು ಜಾಸ್ತಿ ಬೆಳವಣಿಗೆ ಇಲ್ಲ, ಹಾಗೆ ನಮ್ಮ ಕೂದಲು ಹೊಸದಾಗಿ ಬೆಳಿಬೇಕಂದ್ರೆ ಈ ಥರ ಇರುವಂಥ ಪೌಡ್ರ್ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಾಕಿ ಹಚ್ಕೊಳ್ತಾ ಇದ್ದರೆ ಅದಕ್ಕೂ ಕೂಡ ನಮಗೆ ಒಳ್ಳೆಯದು। ಇವಾಗ ನೋಡಿ ಪೂರ್ತಿ ಚೆನ್ನಾಗಿ ಕಪ್ಪುಗಾಗಿರುವಂಥದ್ದು ಕಾಣಿಸ್ತಾ ಇರಬಹುದು। ಈ ಥರ ಕಪ್ಪುಗಾಗೋವರೆಗೂ ಕೂಡ ಹಾಗೆ ಚೆನ್ನಾಗಿ ಸುಟ್ಕೊಳ್ತಾನೆ ಇದ್ದೀನಿ। ಈಗ ಪೂರ್ತಿ ಸುಟ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಡಿ। ಸ್ಟವ್ ಆಫ್ ಮಾಡಿದಾದ್ಮೇಲೆ ಈ ರೀತಿ ಮತ್ತೆ ನಾನು ಈ ಥರ ಒಂದು ಕಬ್ಬಿಣದ ಕಡೆಯಲ್ಲಿ ತೆಗೆದಿದ್ದೀನಿ, ಕೈಯಲ್ಲಿ ಹಿಡಿದ್ರೆ ಪುಡಿ ಆಗ್ತಾ ಇರುವಂಥದ್ದು। ಇಷ್ಟು ಪುಡಿ ಆಗೋವರೆಗೂ ನಾನು ಸುಟ್ಕೊಂಡು ತೊಗೊಂಡ್ಮೇಲೆ ಇವಾಗ ಇದು ಪುಡಿ ಮಾಡ್ಕೋಬೇಕಾಗತ್ತೆ। ಹಾಗಾಗಿ ನೀವು ಒಂದು ಕಲ್ಲು ತೊಗೊಂಡು ಪುಡಿ ಮಾಡ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ಕುಟ್ಟೋದ್ರಲ್ಲಿ ಹಾಕಿ ಕೂಡ ಪುಡಿ ಮಾಡ್ಕೋಬೋದು। ಮಿಕ್ಸಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ಮಿಕ್ಸಿಯಲ್ಲಿ ಮಾಡಿದ್ರೆ ಕೈಗೆ ಪೌಡ್ರ್ ಸಿಗೋದಿಲ್ಲ। ಹಾಗಾಗಿ ಈ ಥರ ಕುಟ್ಟೋ ಕಲ್ಲಲ್ಲಿ ಈ ಥರ ಪುಡಿಯಾಗಿ ಮಾಡ್ಕೊಂಡು ತೊಗೊಳ್ಳಿ। ನೋಡಿ ಪೌಡ್ರು ಕೂಡ ಎಷ್ಟು ಫಾಸ್ಟಾಗಿ ಬೇಗನೆ ಆಗಿರುವಂಥದ್ದು। ಖರ್ಜೂರದ ಬೀಜ ತುಂಬಾ ಗಟ್ಟಿ ಇರುವಂಥದ್ದು, ಆದರೂ ಕೂಡ ಚೆನ್ನಾಗಿ ಸುಡ್ತೀವಲ್ವ ಆವಾಗ ಪೌಡ್ರ್ ಬೇಗನೆ ಆಗುತ್ತೆ।
ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಯಿತು. ಈ ಪೌಡ್ರ್ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಯೂಸ್ ಮಾಡಿ ನೋಡಿ. ನಿಮಗೂ ಕೂಡ ರಿಸಲ್ಟ್ ಸಿಕ್ಕ ಮೇಲೆ ಕಮೆಂಟ್ಸ್ ಮಾಡಿ ಹೇಳಿ. ಇವಾಗ ಬನ್ನಿ ಈ ಪೌಡ್ರಿಗೆ ಮತ್ತೆ ನಮ್ಮ ಮೆಹಂದಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿ ನನ್ನ ತಲೆಗೆ ಯೂಸ್ ಮಾಡೋದಕ್ಕೆ ಕಲಿಸ್ಕೊಳ್ತೀನಿ ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ನೇಹಿತರೆ ಈ ಪೌಡ್ರ್ ರೆಡಿಯಾಗಿರುವಂಥದ್ದಲ್ವ, ಈ ಪೌಡ್ರಿಗೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಅದಕ್ಕೆ ಹೀನ ಮೆಹಂದಿ ಪುಡಿ ಹಾಕಬೇಕಾಗತ್ತೆ. ನೋಡಿ 1-2 ಸ್ಪೂನಷ್ಟು ಹೀನ ಮೆಹಂದಿ ಪುಡಿ ಹಾಕ್ತಾಯಿದ್ದೀನಿ. ಹೀನ ಮೆಹಂದಿ ಪುಡಿ ಅದು ನಮ್ಮ ಕೂದಲಿಗೆ ಒಂದು ಬಣ್ಣ ಕೊಡುವಂಥ ಸಹಾಯ ಮಾಡುತ್ತೆ. ಹಾಗಾಗಿ ಹೀನ ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಲೋಟದಲ್ಲಿ ನೀರು ತಗೊಂಡು ಈಗ ನೋಡಿ ಸ್ವಲ್ಪ ಕಲಿಸ್ತಾನೆ ನೀರು ಹಾಕಬೇಕು. ಒಮ್ಮೆಗೆ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ ಹೇರ್ ಕಲರ್ ನೋಡಿ ಕೂದಲು ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಕಡಿಮೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ನಮ್ಮ ಕೂದಲು ಕಡಿಮೆ ಇದ್ದರೆ ನೀವು ಕಡಿಮೆ ಪ್ರಮಾಣದಲ್ಲಿ ಮೆಹಂದಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ನೋಡಿ ಜೆಂಟ್ಸ್ಗಾದರೆ ಕೂದಲು ಕಡಿಮೆನೇ ಇರುತ್ತಲ್ವ, ಹಾಗಾಗಿ ಇಷ್ಟೇ ಅವ್ರಿಗೆ ಸಾಕಾಗುತ್ತೆ. ಹೇರ್ ಕಲರ್ ಪೌಡ್ರ್ ಎಷ್ಟಿರುತ್ತೆ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಇಷ್ಟೆಲ್ಲ ಕಲಿಸ್ಕೊಂಡು ಆದಮೇಲೆ ನಾನು ಇವಾಗ ಇದು ಸ್ಟವ್ ಮೇಲೆ ಇಟ್ಕೋಬೇಕಾಗುತ್ತೆ. ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕೈ ಬಿಡದೆ ಹಾಗೆ ಮಿಕ್ಸ್ ಮಾಡ್ತಾಯಿದ್ರೆ ಅದು ಕಲರ್ ಏನಾಗುತ್ತೆ ಅಂದರೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ. ಕಪ್ಪು ಬಣ್ಣಕ್ಕೆ ತಿರುಗೋ ಮುಂಚೆ ಅದಕ್ಕೆ ಸ್ನೇಹಿತರೆ ನಾನು ಏನು ಮಾಡ್ತೀನಿ ಅಂದರೆ ದಾಸವಾಳದ ಹೂವಿನ ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಪುಡಿ ಆನ್ಲೈನಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡಿ ಹಾಕ್ಬೋದು. ಅದು ಕೂಡ ಇಲ್ಲಪ್ಪ ಅಂದರೆ ನೀವು ಈ ರೀತಿ ಮನೇಲಿ ದಾಸವಾಳದ ಗಿಡ ಹೂವಿನ ಪುಡಿ ಮಾಡಿಕೊಂಡು ಕೂಡ ಹಾಕ್ಬೋದು. ನೋಡಿ ಆ ಪುಡಿ ಯಾಕಪ್ಪ ಅಂದರೆ ನಮ್ಮ ಕೂದಲಿಗೆ ತುಂಬಾ ಶಕ್ತಿ ಕೊಡುವಂಥ ದಾಸವಾಳದ ಹೂವು ಅನ್ಬೋದು. ಯಾಕಂದರೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಹಾಗಾಗಿ ನಾನು ದಾಸವಾಳದ ಹೂವಿನ ಪುಡಿ ಹಾಕಿದ್ದೀನಿ. ಹಾಕಿ ಈ ಥರ ಕಲಿಸ್ತಾ ಇದ್ದರೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇರುವಂಥದ್ದು ಕಪ್ಪು ಬಣ್ಣ ಕಲರು. 1-2-3 ನಿಮಿಷ ಅಷ್ಟೇ ಚೆನ್ನಾಗಿ ಸ್ಟವ್ ಮೇಲೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹೊತ್ತೇನು ಇಡಬೇಕಂತಿಲ್ಲ. 1-2-3 ನಿಮಿಷ ಆದಮೇಲೆ ನೋಡಿ ಈ ಥರ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ ಮೇಲೆ ನಾನು ಬೌಲಲ್ಲಿ ತೆಗಿತಾ ಇದ್ದೀನಿ. ಬೇಕಾದರೆ ನೀವು ಇದರಲ್ಲಿ ರಾತ್ರಿ ಇಡೀ ಬಿಟ್ಟು ಬೆಳಗ್ಗೆ ನೋಡಿದ್ರೆ ಪೂರ್ತಿ ಕಪ್ಪಗಾಗುತ್ತೆ. ನಾನು ಇದನ್ನು ಹಾಗೆ ಯೂಸ್ ಮಾಡ್ಕೋಬೋದು. ಇವಾಗ ಒಂದು ಬೇರೆ ಬಟ್ಲಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ನೋಡಿ ಒಂದು ಬಟ್ಲಲ್ಲಿ ತೆಕ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಕಪ್ಪು ಬಣ್ಣ ಬಂದಿರೋವಂಥದ್ದು. ಇದು ನೋಡ್ತಾ ಇರ್ಬೋದು ನ್ಯಾಚುರಲಾಗಿ ಕಲರ್ ರೆಡಿ ಆಗಿರುವಂಥದ್ದು. ಹಾಗಾದರೆ ಸ್ನೇಹಿತರೆ ಬಿಳಿ ಕೂದಲ ಸಮಸ್ಯೆಗೆ ನ್ಯಾಚುರಲಾಗಿ ಪರಿಹಾರ ಸಿಗುವಂಥ ಹೇರ್ ಪ್ಯಾಕು ಖಂಡಿತವಾಗಿ ಬಳಸಿ ನೋಡಿ, ಯೂಸ್ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ತಲೆಗೆ ಹಚ್ಕೊಂಡ್ಮೇಲೆ 1 ಗಂಟೆಗಳ ಕಾಲ ಬಿಟ್ಕೊಂಡು ವಾಶ್ ಮಾಡಬೇಕು. ಹಾಗಿದ್ರೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಧನ್ಯವಾದ.